ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಪರಾಮ್ ಕುಕಿಂಗ್ ಪ್ಯಾರಡೈಸ್. ಫಸ್ಟ್ ಆಫ್ ಆಲ್ ನಾನು ನಿಮಗೆಲ್ಲ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಹಾಕಿರೋ ಮೊದಲನೇ ವೀಡಿಯೋಗೇ ನೀವೆಲ್ಲ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸೊ ನೀವು ಆ ರೀತಿ ಮಾಡೋದ್ರಿಂದ ನಮಗೊಂಥರ ಬೂಸ್ಟಿಂಗ್ ಆಗುತ್ತೆ, ಒಂಥರ ಎಂಕರೇಜ್ಮೆಂಟ್ ಬರುತ್ತೆ. ಹಾಗಾಗಿ ನಾವು ಹೊಸ ರೆಸಿಪಿಗಳನ್ನ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಗೋಂಗೂರ ಎಲೆಗಳ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. Learn how to make authentic Andhra style gongura chutney, an easy recipe you'll love. ಇದು ಎಲ್ಲಿ ಫೇಮಸ್ ಅಂದರೆ ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ತುಂಬ ಫೇಮಸ್ ಈ ಚಟ್ನಿ. ಈ ಗೋಂಗೂರ ಎಲೆ ಸೇವಿಸೋದ್ರಿಂದ ನಮಗೆ ಇದರಿಂದ ಐರನ್ನು, ಫೋಲಿಕ್ ಆ್ಯಸಿಡ್, ಕ್ಯಾಲ್ಶಿಯಮ್ಮು, ವಿಟಮಿನ್ ಎ ಆ್ಯಂಡ್ ಸಿ ಮತ್ತು ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್, ಈ ಥರ ತುಂಬ ರಿಚ್ ಹೆಲ್ತಿ ಕಂಟೆಂಟ್ಗಳು ನಮಗೆ ಬಾಡಿ ಸಿಗುತ್ತೆ. ಸೊ ಇದನ್ನು ಸೇವಿಸೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಲೋ ಮಾಡುತ್ತೆ, ಬ್ಲಡ್ ಪ್ರೆಷರ್ನೂ ಕೂಡ ಲೋ ಮಾಡುತ್ತೆ. ಹಾಗಾಗಿ ಇದು ಸೇವಿಸೋದ್ರಿಂದ ತುಂಬ ಒಳ್ಳೆಯದು. ಸೊ ಇನ್ಮೇಲೆ ನಾವು ನಮ್ಮ ಡಯಟ್ನಲ್ಲಿ ಇದೊಂದು ಎಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗಾದರೆ ಬನ್ನಿ ಇವತ್ತು ಇದರ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಗೋಂಗೂರ ಎಲೆಗಳನ್ನ ಬಿಡಿಸ್ಕೊಳ್ಳೋಣ. ನಾನು ಆಗಲೇ ತೊಳೆದಿಟ್ಕೊಂಡಿದ್ದೀನಿ ಗೋಂಗೂರನ. ತುಂಬ ಟೇಸ್ಟಿಯಾಗಿರುತ್ತೆ, ಹುಳಿ ಹುಳಿಯಾಗಿ, ಖಾರವಾಗಿ ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ತುಪ್ಪ ಸೇರಿಸ್ಕೊಂಡು ತಿಂದ್ರಂತೂ ಇದರ ಟೇಸ್ಟ್ ಅಂತೂ ಅಲ್ಟಿಮೇಟ್. ಮೊದಲಿಗೆ ಸ್ಟವ್ ಅಂಟಿಸ್ಕೊಳ್ಳೋಣ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 1-2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಮೊದಲನೇದಾಗಿ ಮೆಂತ್ಯ 1-2 ಸ್ಪೂನ್ ಹಾಕೋಣ. ಅದಾದಮೇಲೆ ಜೀರಿಗೆ 1 ಸ್ಪೂನು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಕರಿಬೇವು ಹಾಕ್ಕೊಳ್ಳೋಣ. ಚೆನ್ನಾಗಿ ಒಳ್ಳೆ ಘಮ ಸ್ಮೆಲ್ ಕೊಡುತ್ತೆ. ಕರಿಬೇವು ಬೇಯ್ತಾ ಇದ್ದರೆ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಇದಾದಮೇಲೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿಬೇಕು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಂಬರೋಣ. 1-2 ದೊಡ್ಡದಾಗಿರೋ ಬೆಳ್ಳುಳ್ಳಿ ಸುಲಿದು ಹಾಕೋಣ. ಇದು ಚೆನ್ನಾಗಿ ಹುರಿಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದರೆ ಈ ಚಟ್ನಿನ ನಾವು 2-3 ದಿನ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡ್ದೇ ಹಾಗೇ ಇಟ್ಕೋಬೋದು. ಈರುಳ್ಳಿ ಹಾಕಿದ್ರೆ ಕೆಡ್ಬೋದು. ನಾವು ಈರುಳ್ಳಿ ಹಾಕ್ತಾ ಇಲ್ಲ ಈ ಪದಾರ್ಥಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಹಸಿ ಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಬೆಂದಿದೆ. ಈಗ ನಾವು ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ನಾವು ಗೋಂಗೂರ ಎಲೆನ ಹಾಕೋಣ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಹೀಗೆ ಸ್ವಲ್ಪನೇ ಬೇಯ್ತಾ ಇದ್ದಾಗೆ ಫುಲ್ ಹಾಕ್ಕೊಂಬಿಟ್ಟು ಮತ್ತು ಫ್ರೈ ಮಾಡಿ. ಗೋಂಗೂರ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಜೀರಿಗೆ, ಮೆಂತ್ಯ, ಗೋಂಗೂರ ಎಲೆದು ವಾಸನೆ ಡಿಫ್ರೆಂಟ್ ಇರುತ್ತೆ. ಇನ್ನು ಮಾಡೋದಕ್ಕಿಂತ ಮುಂಚೆನೇ ಅಷ್ಟು ಸ್ಮೆಲ್ ಬರುತ್ತೆ. ಇದು ಚೆನ್ನಾಗಿರೋ ಘಮ ಅಂತ ಇರೋ ಸ್ಮೆಲ್ ಬರುತ್ತೆ. ಇನ್ನು ಇದಾಗ್ತಾಯಿದೆ, ಆಗಲೇ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿ ಫ್ರೈ ಆಗಬೇಕು. ಸೊಪ್ಪು, ಉಪ್ಪು ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೊಳ್ಳೋಣ. ಆಮೇಲೆ ರುಬ್ಬಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ರೆ ಸೊಪ್ಪು ಬೇಗ ಬೇಯುತ್ತೆ. ನಾನು ಆ್ಯಕ್ಚುಲಿ ಒಂದು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಸೊಪ್ಪು ತೊಗೊಂಡು ಅದಕ್ಕೆ ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿನ ಹಾಕ್ಕೋಬೋದು. ನೋಡಿ, ಸೊಪ್ಪು ಬೆಂದು ಎಷ್ಟು ಆಗುತ್ತೆ. ಅದಕ್ಕೆ 2-3 ಕಟ್ಟಾದರೂ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ
ಸೊಪ್ಪನ್ನ ಫ್ರೈ ಮಾಡಿ. ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಇದನ್ನು ರುಬ್ಕೋಬೇಕು. ಆ್ಯಕ್ಚುಲಿ ಹಳ್ಳಿನಲ್ಲೆಲ್ಲ ಒರಳು ಇರುತ್ತಲ್ಲ, ಅದರಲ್ಲಿ ಹಾಕಿ ರುಬ್ತಾರೆ ಅಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಅದೆಲ್ಲ ಇಟ್ಕೊಳ್ಳೋಕೆ ಚಾನ್ಸ್ ಇಲ್ಲಲ್ಲ, ಸೊ ಹಾಗಾಗಿ ಈಗ ನಾನು ಮಿಕ್ಸಿನಲ್ಲೇ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ಬೆಂದಿರೋ ಗೊಂಗುರ ಸೊಪ್ಪನ್ನು ರುಬ್ಕೊಳ್ಳೋಣ. ಅದಕ್ಕೆ ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನು ತುಂಬ ನುಣ್ಣಗೆ ರುಬ್ಬೋದು ಬೇಡ, ತರಿಯಾಗಿ ರುಬ್ಕೊಂಡ್ರೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ತರಿಯಾಗಿರಬೇಕು, ಫುಲ್ಲು ನುಣ್ಣಗೆ ರುಬ್ಬಾರ್ದು. ಸೊ ಬಾಣಲಿ ಇಟ್ಟು ಒಗ್ಗರಣೆ ಹಾಕೋಣ. ಬಾಣಲಿ ಕಾದಿದೆ. ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕೋಣ, ಜಸ್ಟ್ ಒಗ್ಗರಣೆಗಷ್ಟೇ ಇದು. ಮೊದಲನೇದಾಗಿ ಸಾಸಿವೆ ಹಾಕೋಣ. ಸ್ವಲ್ಪ ಜೀರಿಗೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಇದು ಫ್ರೈ ಆಗ್ತಾ ಇದ್ದಾಗೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬೇಯಲಿ ಕಡಲೆಬೇಳೆ, ಉದ್ದಿನಬೇಳೆ. ಹಿಂಗೆ ಬೇಕಾದರೂ ಹಾಕ್ಬೋದು. ಸೊ ಈ ಒಗ್ಗರಣೆ ಕೂಡ ಚಟ್ನಿಗೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಸೊ ಒಗ್ಗರಣೆ ರೆಡಿ. ಈಗ ಇದನ್ನು ಈ ಚಟ್ನಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಗೊಂಗೂರ ಚಟ್ನಿ. ಮಿಕ್ಸ್ ಮಾಡೋಣ ಚೆನ್ನಾಗಿ. ರೆಸಿಪಿ ಅಂತೂ ಮಾಡಾಯಿತು. ಈಗ ಇದನ್ನು ಟೇಸ್ಟ್ ಮಾಡೋ ಟೈಮು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದರ ಮಜಾನೇ ಬೇರೆ. ಈಗ ಗೊಂಗೂರ ಚಟ್ನಿ ರೈಸ್ ಜೊತೆ ಟೇಸ್ಟ್ ಮಾಡೋ ಟೈಮು. ನಾನೇ ಕಲಸಿ, ನಾನೇ ಟೇಸ್ಟ್ ಮಾಡಿ, ನಾನೇ ತಿಂದರೆ ಅದು ನಾನು ಮಾಡಿದ್ದು ಅಂತ ಹೇಳ್ಬೋದು ನೀವು. ಹಾಗಾಗಿ ಇದನ್ನು ಟೇಸ್ಟ್ ಮಾಡೋಕ್ಕೆ ಕರೆಕ್ಟ್ ಪರ್ಸನ್ ಕರಿತೀನಿ. ಬನ್ನಿ ಪರಮೇಶ್ ಅವರೇ. ದೂರದಲ್ಲಿ ನಿಂತ್ಕೊಂಡಿದ್ದೆ, ಏನೋ ಘಮ ಘಮ ಅಂತ ಇವತ್ತು ನಮ್ಮ ಕುಕಿಂಗ್ ಚಾನಲ್ ಕಡೆಯಿಂದ ಏನೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ನಂಗೆ ಅಲ್ಲೇ ಅನಿಸ್ತಾ ಇತ್ತು. ಎಷ್ಟೊತ್ತಿಗೆ ಟೇಸ್ಟ್ ಕರಿತೀರಾ ಅಂತ ಹೇಳಿ ನಾನು ಕೂಡ ಫುಲ್ಲು ಒಂಟಿ ಕಾಲಲ್ಲೇ ನಿಂತ್ಕೊಂಡಿದ್ರಾ? ಓಕೆ. ಸೊ ಇವತ್ತು ನಾನು ಮಾಡಿರೋ ರೆಸಿಪಿ ಗೊಂಗೂರ ಚಟ್ನಿ. ಹುಳಿಯಾಗಿ, ಖಾರವಾಗಿ, ರುಚಿಯಾಗಿರುತ್ತೆ ತುಂಬ. ಅನ್ನೋದ ಜೊತೆ ಒಳ್ಳೆ ಕಾಂಬಿನೇಷನು. ಅದಕ್ಕೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ನೀವು ಕಲಸು, ತಿಂದು ನನಗೆ ರುಚಿ ಹೇಳಬೇಕು. ಎಸ್, ಫಸ್ಟು ಯಾವಾಗ್ಲೂ ಏನೇ ಟೇಸ್ಟ್ ಮಾಡೋದಿದ್ರೆ ಅದರ ಆ ಸ್ಮೆಲ್ನ ನಾವು ಸ್ವಾದಿಸ್ಬೇಕು ಅಂತ ಹೇಳ್ತಾರೆ. ವಾವ್, ತುಂಬ ಚೆನ್ನಾಗಿದೆ. ಹಸಿರು ಎಲೆಗಳ ಸೊಪ್ಪಿನ ಆ ಒಂದು ಸುವಾಸನೆ ಏನಿರುತ್ತಲ್ಲ ಚಟ್ನಿನಲ್ಲಿ, ಅದು ಗಮನಿಸ್ತಾ ಇದೆ. ಸೊ ಇದು ರೈಸ್ ಜೊತೆ ಒಳ್ಳೆ ಕಾಂಬಿನೇಷನು. ಚಪಾತಿಗೂ ತಿನ್ಬೋದು, ಇಲ್ಲ ದೋಸೆಗೂ ತಿನ್ಬೋದು, ಬಟ್ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್. ಹೇಗೆ ಅನಿಸ್ತಾ ಇದೆ? ಒಂಥರ ಹುಳಿ ಹುಳಿ, ಲೈಟಾಗಿ ಸ್ಪೈಸಿ, ಆಮೇಲೆ ಈ ಒಗ್ಗರಣೆನಲ್ಲಿ ಹಾಕಿರೋ ಆ ಒಂದು ಕಾಳುಗಳು ಫ್ಯಾಂಟಾಸ್ಟಿಕ್ ಆಗಿದೆ. ವಾ, ಹಿಂಗೆ ಅಂತ ಹೇಳಿದ್ರೆ ಈ ಮಾವಿನ ಸೀಸನಲ್ಲಿ ಮಾವಿನಕಾಯಿ ಕಿತ್ಕೊಂಡು ತಿಂದರೆ ಹುಳಿಯಾಗಿ ಒಂಥರ ಇರುತ್ತಲ್ಲ, ಅಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಮಾತು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಕೂಡ ಟೇಸ್ಟ್ ಮಾಡ್ಬೋದು. ಓಕೆ, ನಾನು ಟೇಸ್ಟ್ ಮಾಡ್ತೀನಿ. ನೋಡಿ, ಇವತ್ತು ಊಟ ಮಾಡಿದ್ರೆ ಕರೆಕ್ಟು. ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಅನ್ನ ಚಟ್ನಿಗಳು ಯಾವಾಗ್ಲೂ ಈ ಥರ ಮುದ್ದೆ ಮಾಡಿಕೊಂಡು ತಿನ್ನಬೇಕು. ಹಳೆ ಕಾಲದಲ್ಲಿ ಅಮ್ಮಂದಿರೆಲ್ಲ ಮಕ್ಕಳನ್ನ ಜೊತೆಗೆ ಕೂರಿಸ್ಕೊಂಡು ಈ ಥರ ಕಲಸಿ ಮುದ್ದೆ ಮಾಡಿ ತಿನ್ನೋರಲ್ವ. ಸೊ ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನನಗೆ ಆಶ್ಚರ್ಯ ಆಗ್ತದೆ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನೀವು ಚಟ್ನಿನ ಮಾಡಿ 2-3 ದಿನ ಇಟ್ಕೊಬೋದು.
ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಇದು. ಹಾಗಾಗಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮನೆಯವ್ರಿಗೂ ಕೊಟ್ಟು ಸಂತೋಷ ಪಡಿ. ಹಾಗಾಗಿ ಮತ್ತಷ್ಟು ಒಳ್ಳೆಯ ರೆಸಿಪಿಗಳಿಗಾಗಿ ನೀವು ನಮ್ಮ ಪರಂ ಕುಕಿಂಗ್ ಪ್ಯಾರಡೈಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ. ನಾವು ಮತ್ತಷ್ಟು ಅಡುಗೆನ ನಿಮ್ಮ ಮುಂದೆ ತೊಗೊಂಬರ್ತಾ ಇರ್ತೀವಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಮ್ಮ ವೀಡಿಯೋಸ್ನ ನೀವು ಶೇರ್ ಮಾಡಿ, ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ.